ಸೃಷ್ಟಿಯಾದರೆ ಲಾಭ ಆಗುವಂಥದ್ದು ಕಾಂಗ್ರೆಸ್ಗೆ. ಹಾಗಾಗಿ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಯಾರೂ ಬಲಿಯಾಗೋ ರೀತಿ ಆಗಬಾರದು ಅನ್ನುವಂಥದ್ದು ಒಂದು ಅಪೇಕ್ಷೆ ಇದೆ. ಬೇರೆ ಬೇರೆ ಸಪೋರ್ಟ್ ಇದೆಯಾ ಹಾಗಾದ್ರೆ? ಇಲ್ಲ, ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಹೋರಾಟವನ್ನು ಕೈಗೊಂಡಿದೆ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೈಗೊಂಡಿರುವಂತಹ ಹೋರಾಟ, ಅದರ ರೂಪರೇಷೆ ಬಗ್ಗೆ ಮಾತ್ರ ಮುಖಂಡ್ರೆ ಅವರು ಸದಾ ವಿಜೇಂದ್ರ ಅವರ ಪ್ರತಿಯೊಂದು ಸಭೆಯಲ್ಲೂ ಕೂಡ ಅವರು ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಯಾರು ಕೂಡ ಅದರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ನೋಡಿ, ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಅದು ಪಕ್ಷದ ಸಂವಿಧಾನಾತ್ಮಕ ಹುದ್ದೆ. ಆ ಹುದ್ದೆಗೆ ಪ್ರತಿಯೊಬ್ಬರೂ ಕೂಡ ಗೌರವ ಕೊಡಲೇಬೇಕು. ಹಾಗಾಗಿ ಆ ಹುದ್ದೆಗೆ ಚ್ಯುತಿ ಬರುವಂತಹ ಮಾತುಗಳನ್ನು ಯಾರೂ ಕೂಡ ಆಡಬಾರದು. ಇದರಿಂದ ಕಾರ್ಯಕರ್ತರಿಗೆ ನೋವಾಗತ್ತೆ. ಈ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದಂಥವರು ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ವರ್ಷದ ಅವರ ಶ್ರಮದ ಫಲವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಕಾರ್ಯಕರ್ತರಿಗೆ ನೋವಾಗತ್ತೆ. ನೋವಾಗದಂತೆ ಎಲ್ಲರೂ ಕೂಡ ನಡೆದುಕೊಳ್ಬೇಕು. ಯಾಕೆ ವರಿಷ್ಠರು ಕ್ರಮ ಕೈಗೊಳ್ತಿಲ್ಲ ಅನ್ನೋದು? ನೋಡಿ, ಮಹಾರಾಷ್ಟ್ರ ಚುನಾವಣೆ, ಉಳಿದ ರಾಜ್ಯಗಳ ಚುನಾವಣೆ, ಇದರಲ್ಲಿ ವರಿಷ್ಠರು ಇಡೀ ದೇಶವನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಸಮಯ ಸಿಕ್ಕಿಲ್ಲ. ಈಗ ವರಿಷ್ಠ ಗಮನಕ್ಕೆ ಎಲ್ಲವೂ ಬಂದಿದೆ. ವರಿಷ್ಠರು ಎಲ್ಲವನ್ನ ಸರಿಪಡಿಸ್ತಾರೆ. ಆದರೆ ಎಲ್ಲದಕ್ಕೂ ವರಿಷ್ಠರೇ ಬಂದು ಸರಿಪಡಿಸೋದಾದರೆ ಪಕ್ಷದ ಕಾರ್ಯಕರ್ತರಾಗಿ ನಾವೇನು? ಹಾಗಾಗಿ ಇವತ್ತು ಯಾರಾದರೂ ಶಾಸಕರಾಗಿದ್ದಾರೆ ಅಂದರೆ, ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಅದು ಪಕ್ಷದ ವೇದಿಕೆಯಿಂದ ಬೆಳೆದು ಪಕ್ಷದ ವೇದಿಕೆಯಿಂದ ಅವರ ಗುರುತಿಸುವಿಕೆ ಆಗಿರುತ್ತೆ. ತಾನು ಬೆಳೆದಂತಹ ಪಕ್ಷಕ್ಕೆ ಹಾನಿ ಮಾಡುವಂತಹ ನಿಟ್ಟಿನಲ್ಲಿ ಯಾರೂ ಕೂಡ ಮಾತನಾಡಬಾರದು ಅಥವಾ ಪಕ್ಷಕ್ಕೆ ಧಕ್ಕೆ ತರಬಾರದು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಬಯಸ್ತಾರೆ. ಇದು ಸಂಘಟನಾತ್ಮಕವಾಗಿ ಮೇಲಿಂದ ಮೇಲೆ ಸಭೆಗಳು ಆಗ್ತಿರ್ತವೆ. ಅದಕ್ಕಾಗಿ ಸಂಘಟನಾತ್ಮಕ ಸಭೆಗೆ ಅವ್ರು ಬರ್ತಾ ಇದ್ದಾರೆ.